ಎಷ್ಟು ತಗೊಂಡು ಸರ್ ಇದೀಗ? 1200 ತಗೊಂಡು ನೋಡಿ. ದೊಡ್ಡದೊಂದು ಇದು ಲಾಬ್ಸ್ಟರ್, ಇದಕ್ಕೆ ಲಾಬ್ಸ್ಟರ್ ಹೇಳ್ತಾರೆ. ಲಾಬ್ಸ್ಟರ್ ಅಲ್ಲ ಅಂತ ಇದು ನೋಡಿ, ಲಾಬ್ಸ್ಟರ್ ದೊಡ್ಡದಿದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚೆರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಮುನಿಸುತ್ತರಳಿ ಮುಗುದೇ ಹಿತವಾಗಿ ನಗಲು ಮರದಿ. ಮಲ್ಪೆಲ್ ನೋಡಿ ಇವಾಗ ಫ್ರೆಶ್ ಮೀನ್ ಸಿಗುತ್ತೆ. ಈಗ ಮಳೆಗಾಲದಲ್ಲಿ ಫ್ರಾನ್ಸ್ ಮಿಸ್ ಆಗಿರುವಂತ ಮೀನುಗಳು ತುಂಬಾ ಫ್ರೆಶ್ ಆಗಿರುತ್ತವೆ. ನಿಮ್ಗೆ ಇದೆಲ್ಲ ಕುತ್ಕೊಂಡಿದ್ದಾರೆ ನೋಡಿ, ಇವರೆಲ್ಲ ಇರುವಂತದ್ದು ಫ್ರೆಶ್ ಮೀನುಗಳು. ನಿಮ್ಗೆ ಫ್ರೆಶ್ ಮೀನ್ ತಿನ್ಬೇಕಂತಂದ್ರೆ ಮಳೆಗಾಲ ಸೀದನಿ ಮಲ್ಪೆ ಡಾಕಿ ಬರ್ಬೇಕು. ಇದರಲ್ಲಿ ಪ್ರಾನ್ಸ್ ಮತ್ತೆ ಬೇರೆ ಬೇರೆ ಮೀನೆಲ್ಲ ಮಿಕ್ಸ್ ಇರ್ತದೆ. ಇದೆಲ್ಲ ಮೀನ್ ನಿಮ್ಗೆ 200 ರೂಪಾಯಿ ಪಾಲು ಸಿಗ್ತದೆ, ಕಮ್ಮಿ ಸಿಗ್ತದೆ. 100 ರೂಪಾಯಿ ಪಾಲು ಉಂಟು, 200 ರೂಪಾಯಿ ಪಾಲು ಉಂಟು, ಮತ್ತೆ ತುಂಬಾ ಕಮ್ಮಿಗೆ ರೇಟ್ ಸಿಗ್ತದೆ ಮೀನು ಈ ಟೈಮಲ್ಲಿ ಇಲ್ಲಿ ಮಲ್ಪೆ ಬಂದ್ರೆ. ಇದಕ್ಕೆ ಕೆಜಿಗೆ 2500 ಉಂಟು ಇದಕ್ಕೆ ಈಗ, ಅಲ್ಲಿ ಇದಕ್ಕೆ 2500 ಈಗ ಉಂಟು. ಮತ್ತೆ ಬೇಸಿಗೆಗಾಲಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ, ಕಡಿಮೆ ಆಗ್ತದೆ. ಫೈನಲ್ 200 ರೂಪಾಯಿ ಅಂತ ನೋಡಿ, ಎಷ್ಟಿದೆ ನೋಡಿ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಇಷ್ಟು ಫ್ರೆಶ್ ಆಗಿ ಇಷ್ಟು ಮೀನ್ ಸಿಗಲ್ಲ. ನಿಮ್ಗೆ ಮಳೆಗಾಲದಲ್ಲಿ ಮೀನ್ ಬೇಕಾ, ಸೀದಾ ಮಲ್ಪೆಗೆ ಬನ್ನಿ, ಮಲ್ಪೆ ಮೀನ್ ತಕೊಳ್ಳಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ಇವತ್ತು ಮಲ್ಪೆ ಡಾಕಲ್ಲಿದ್ದೀನಿ. ಈಗ ಮಳೆಗಾಲದಲ್ಲಿ ಮೀನ್ ಸಿಗೋದು ಸ್ವಲ್ಪ ಕಮ್ಮಿ, ಆದ್ರೆ ಈಗ ಸಿಗುವಂತ ಮೀನ್ ಏನಂದ್ರೆ ದೋಣಿ ಮೀನ್ ಅಷ್ಟೇ. ಸಣ್ಣ ಸಣ್ಣ ಮೀನುಗಳು ಮತ್ತೆ ಕೆಲವೊಂದು ಮೀನುಗಳು ಅಷ್ಟು ಸಿಗುತ್ತೆ. ಜಾಸ್ತಿ ಸಿಗುವಂತದ್ದು ಪುಡಿ ಮೀನ್ ಮತ್ತೆ ಈ ಪ್ರಾನ್ಸ್ ಮತ್ತೆ ಮಿಕ್ಸ್ ಮೀನುಗಳು ಫ್ರೆಶ್ ಆಗಿ ಸಿಗುತ್ತೆ. ಅದನ್ನ ಜಾಸ್ತಿ ಇಲ್ಲಿ ಈ ಟೈಮಲ್ಲಿ ಹೋಗುವಂತದ್ದು. ನಿಮ್ಗೆ ತೋರಿಸ್ತೀನಿ ನೋಡಿ ಎಲ್ಲೆಲ್ಲಿ ಬಲೆಗಳು ಹೆಂಗೆ ತೆಗಿತಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡಿ, ಇದೀಗ ಬಲೆಗಾರ ಹೋಗ್ತಿರೋದು ಅಷ್ಟೇ. ಈಗಷ್ಟೇ ಒಂದು ಬೆಳಿಗ್ಗೆ ಹೋಗಿ 6 ಗಂಟೆ ಹೋಗಿ 10 ಗಂಟೆ ಒಳಗೆ ಮೀನ್ ತಕೊಂಡ್ ಬರ್ತಾರೆ. ಅದು ಫ್ರೆಶ್ ಇರ್ತದೆ. ಕೆಲವೊಂದ್ಸಲ ರಾತ್ರಿ ಹೋಗ್ತದೆ. ಈಗ ರಾತ್ರಿ ಯಾಕೆ ಹೋಗಲ್ಲ ಅಂತಂದ್ರೆ ಈಗ ಗಾಳಿ ಯಾವ ಟೈಮಲ್ಲಿ ಮಳೆಗಾಲಕ್ಕೆ ಬರ್ತಾ ಹೇಳಿಕ್ಕಾಗಲ್ಲ. ಸರಿ, ಇವಾಗ ಇದು ಏನೆಲ್ಲ ಮೀನ್ ಸಿಗ್ತದೆ ಈ ಟೈಮಲ್ಲಿ? ಈ ಟೈಮಲ್ಲಿ ಬಂಗುಡೆ, ಬೈಗೆ ಮತ್ತೆ ಚಟ್ಲಿ, ಬಿಗ್ ವೈಟ್ ಅಂತಾರೆ, ಅದು ಸಿಗ್ತದೆ. ಮತ್ತೆ ಸಣ್ಣ ಚಟ್ಲಿ ಸಿಗ್ತದೆ. ಅದೆಲ್ಲ ನಮಗೆ ಮಳೆಯ ಅಗತ್ಯ ಉಂಟು, ಮಳೆ ಇಲ್ಲ. ಅದರಿಂದಾಗಿ ಇವಾಗ ಚಟ್ಲಿ ಎಲ್ಲ ಕಡಿಮೆ ಉಂಟು, ಕಮ್ಮಿ ಇದೆ. ಈಗ ಕಮ್ಮಿ ಇದೆ. ಈ ಸಲ ಇದು ನಿಮ್ದೇನ ಮೀನು? ಇದು ಕೈಲ ಅಲ್ಲ ನೋಡಿ ಯಾವ ತರ ಮೀನು ಇದೆ. ಏನೆಲ್ಲ ಮೀನು ಉಂಟು ಇದರಲ್ಲಿ? ಮಾತಾಡಿ, ಇವರೆಲ್ಲ ಬೆಳಿಗ್ಗೆ ಹೋದವರು. ಬೆಳಿಗ್ಗೆ ಹೋಗಿದ್ದ ನೀವು? ಪಾಪ್ಲೇಟ್ ಇದಕ್ಕೆ ಕೆಜಿಗೆ 2500 ಉಂಟು. ಇದಕ್ಕೆ ಈಗ ಒಳ್ಳೆ ಮೀನು ಸಿಕ್ಕಿದ ಅಲ್ಲಿ ಇದಕ್ಕೆ 2500 ಈಗ ಉಂಟು. ಮತ್ತೆ ಬೇಸಿಗೆಗಾಲಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ, ಕಡಿಮೆ ಆಗ್ತದೆ. ಈಗ ಜಾಸ್ತಿ ಉಂಟು ರೇಟ್. ಇದು ಕೊಡ್ಡೆ ಅಲ್ಲ? ಇದು ಕೊಟ್ಟೆ, ಇದಕ್ಕೆ ಕೆಜಿಗೆ 400 ರೂಪಾಯಿ ಉಂಟು. ಇವತ್ತಿನ ರೇಟ್? ಇವತ್ತಿನ ರೇಟ್ 400 ರೂಪಾಯಿ. ಇವತ್ತಿನ ರೇಟ್ 400 ರೂಪಾಯಿ. ಫ್ರೆಶ್ ಇದಲ್ಲ? ಇವತ್ತಿನ ರೇಟ್ ಇದಕ್ಕೆ 2.5. ಇವತ್ತಿನ 600 ರೂಪಾಯಿ. 600 ರೂಪಾಯಿ. 4 ಚೇಂಜ್ ಆಗಿದೆ ರೇಟ್ ಅಲ್ಲ? ರೇಟ್ ಡಿಫರೆನ್ಸ್ ಚೇಂಜ್ ಆಗ್ತಿರ್ತದೆ. ಈಗ ಮೀನಿಲ್ಲಲ್ಲ, ಇದೆಲ್ಲ ಇವತ್ತು ಎಕ್ಸ್ಪೋರ್ಟ್ ಆಗಲ್ಲ, ಇಲ್ಲೇ ಅಲ್ಲ ಸೇಲ್ ಆಗೋದು. ಇದಕ್ಕೆ 60 ರೂಪಾಯಿ ರೇಟ್ ಉಂಟು ಈಗ. ಈಗ ಎಷ್ಟು ಅಂದ್ರೆ ಒಂದು ಬುಟ್ಟಿಗೆ? ಕೆಜಿಗೆ 5 ಕೆಜಿಗೆ 60. ಸರಿ, ಈಗ ಇವ್ರ ಬಲೆ ಕೊಟ್ಟಿದ್ದು ಇವರೆಲ್ಲ ಈಗ ಒಂದ್ಸರಿ ಹೋಗಿ ಬಂದಿದೆ ಇವರು. ಇವರಿಗೆ ಒಂದ್ ಸ್ವಲ್ಪ ಅದ ವೈಟ್ ಎಲ್ಲ ಇವರದೇ, ಸಣ್ಣ ಅರ್ಕುಲಿ ಎಲ್ಲ ಸಿಗ್ತದೆ ಇವರಿಗೆ. ಮತ್ತೀಗ ಬಲೆ ತುಂಬಿಸ್ಕೊಂಡು ಏನಾದ್ರೂ ಮೆಸೇಜ್ ಇದ್ರೆ ಹೋಗ್ತಾರೆ. ಮೆಸೇಜ್ ಅಂದ್ರೆ ಮೆಸೇಜ್ ಮೀನು ಉಂಟಂತೇಳಿ ಇದ್ರೆ ಗೊತ್ತಾಗ್ತದೆ, ಮೀನು ಉಂಟಂತ ಗೊತ್ತಾಗ್ತದೆ. ಅಲ್ಲಿದ್ದವ್ರು ಹೇಳ್ತಾರೆ, ಮೀನು ಉಂಟು ಬನ್ನಿ ಅಂತ ಕರೀತಾರೆ ಬೇರೆಯವರು. ಉಂಟಂತೇಳಿ ಕರೆದ್ರೆ ಇವರು ಪಕ್ಕನೆ ಹೋಗ್ತಾರೆ. ಬಾರಿ ಫಾಸ್ಟ್ ಆಗಿ ಹೋಗ್ತಾರೆ ಅವರು. ಆದ್ರೆ ಈಗ ಗಾಳಿ ಇದ್ದಾಗ ಎಂತ ಮಾಡ್ತಾರೆ? ಗಾಳಿ ಬಂದ್ರೆ, ಗಾಳಿ ಇದ್ರೆ ನಮಗೆ ಮೆಸೇಜ್ ಇರ್ತದೆ. ಹೇಗೆ ಗೊತ್ತಾಗ್ತದೆ ನಿಮ್ಗೆ? ಅಂದ್ರೆ ನಾವು ಸಿಕ್ಕಾಕೊಂಡಾಗಿದೆ. ಅಲ್ಲ, ಒಂದು ವೇಳೆ ಅಲ್ಲೇನಾದ್ರೆ ಯಾವಾಗ ನಿಮ್ ಸೇಫ್ಟಿ ಅಂತ ಮಾಡಿರ್ತದೆ? ಸೇಫ್ಟಿ ಎಲ್ಲ ಉಂಟು, ಜಾಕೆಟ್ ಎಲ್ಲ, ಲೈಫ್ ಜಾಕೆಟ್ ಎಲ್ಲ ಉಂಟು. ಅಲ್ಲ, ಎಲ್ಲರೂ ಸೇಫ್ ಆಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಏನಾದ್ರೂ ಅವಘಡ ಆದ್ರೆ ಮತ್ತೆ ಹತ್ರ ಇದ್ದವರ ದೋಣಿಯಲ್ಲೆಲ್ಲ ಬರ್ಬಹುದು. ಬೇರೆ ದೋಣಿಯಿಂದ ಬರ್ಬಹುದು ಹತ್ರ ಇದ್ರೆ. ಮತ್ತೆ ಅಷ್ಟೊಂದು ಡ್ಯಾಮೇಜ್ ಆಗ್ಲಿಕ್ಕೆ ಯಾರು ಬಿಡುದಿಲ್ಲ, ಹಾಗೆ ಆಗುದಿಲ್ಲ ಬೇಗನೆ. ಆದ್ರೆ ಸಪೋಸ್ ಆಗಿ ಆದ್ರೆ ಅಷ್ಟು ಬಿಟ್ಟು ಬರುದಿಲ್ಲ. ಇದು ಯಾರ್ಯಾರ ಬೋಟಿಗೆ ಇದೆಲ್ಲ ಬೇರೆ ಬೇರೆ ಅವ್ರದ್ದು? ಇವ್ರದ್ದು ದನಿ ಮೇಲ್ಗಡೆ ಇರ್ತಾರೆ, ಬರೀ ಕೆಲಸದವ್ರು ಮಾತ್ರ. ಇವರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಹೋಗ್ತಾರೆ. ಅಲ್ಲ, ಒಂದು ಬೋಟಿ ಒಂದು ದೋಣಿಗೆ ಎಷ್ಟು ಜನ ಅಂತಿದ್ದಾರೆ ಲೆಕ್ಕ ಉಂಟಾ? ಒಂದು ದೋಣಿಗೆ ಇದಕ್ಕೆ 5 ಜನ ಬೇಕು. ಈಗ ಕೆಲವುದಕ್ಕೆ 3 ಜನ 6 ಜನ ಇರ್ತಾರೆ. ಡಬಲ್ ದೋಣಿ ಇದ್ರೆ, ಡಬಲ್ ದೋಣಿ ಅಂದ್ರೆ ರೋಪ್ ಎರಡು ದೋಣಿಗೆ ಕಟ್ಕೊಂಡು ಎಳೆಯುದು. ಅದು ನೀರೊಳಗೆ ಬರ್ತದೆ ಬಲೆ. ಅದರಲ್ಲಿ ಬರೀ ಇದು
ಪ್ರಾನ್ಸ್ ಸಿಗಡಿ ಮಾತ್ರ ಬರುವುದು. ಹ್ಮ್ ದೊಡ್ಡ ದೊಡ್ಡ ಒಳ್ಳೆ ರೇಟ್ ಸಿಗಡಿ ಬರ್ತದೆ, ಟೈಗರ್ ಅಂತೇಳಿ ದೊಡ್ಡ ದೊಡ್ಡ ಸೈಜ್ ಅದೆಲ್ಲ ಬರ್ತದೆ. ಹ್ಮ್ ಹ್ಮ್ ಸೊ ಅದಕ್ಕೆ ಯಾವುದಕ್ಕೂ ನಮಗೆ ಮಳೆ ಮತ್ತೆ ಮೋಡ ಕವಿದ ವಾತಾವರಣ ಅದೆಲ್ಲ ಇದ್ರೆ ಎಲ್ಲ ಮೀನ್ ಆಗ್ತದೆ ಸ್ವಲ್ಪ. ಮೀನ್ ಆಗ್ತದೆ. ಇದು ಕಣ್ಣಿಗೆ ಬೆಲೆ. ಓ, ಖಂಡಿಗೆ ಅಂತಾನೆ ಬೇರೆ ಬೇರೆ ಹಾಕ್ಬೇಕು. ಹೌದೌದು, ನಾವು ಯಾವ ಮೀನು ಬರ್ದು ಆ ಮೀನು ಬೆಲೆ ಹಾಕ್ತೇವೆ ನಾವು. ಹಾ, ಈ ಸಲ ಮೀನ್ ಕಮ್ಮಿ ಅಲ್ಲ ಈ ಸರಿ ಕಮ್ಮಿ ಅಕ್ಕ, ಹೋದ ವರ್ಷ ಒಳ್ಳೆ ಫಿಶ್ ಇತ್ತು. ಅಲ್ವಾ? ಅಲ್ಲ, ಹೋದ ಇದೇ ಟೈಮ್ ಅಲ್ಲಿ ಸರ್ ಹೌದು, ಮೀನ್ ಬಂಗಡಿ ಬುತ್ತೆ ಎಲ್ಲ ಜಾಸ್ತಿ ಇತ್ತು ಜಾಸ್ತಿ ಇತ್ತು. ಫುಲ್ ಮೀನು ಹೋದ ವರ್ಷ. ಹೋದ ವರ್ಷ ಆದ್ರೆ ಮೀನ್ ರೇಟ್ ಇಲ್ಲ. ಫುಲ್ ಮೀನ್ ಆದ್ರೆ ರೇಟ್ ಸಿಗುದಿಲ್ಲ. ಹಾ, ಮೀನ್ ಕಮ್ಮಿ ಆದ್ರೆ ರೇಟ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ಸಿಗುತ್ತೆ. ಮೀನ್ ಕಮ್ಮಿ ರೇಟ್ ಜಾಸ್ತಿ ಆಗುತ್ತೆ. ಇಲ್ಲ, ಎಂತ ಎಷ್ಟು ಮೀನು ಎಷ್ಟು ಕಮ್ಮಿ ಆಗಿ ಅಂತ ಕಾರಣ ಇರ್ಬೋದು. ಕಾರಣ ಎಂತ ಗೊತ್ತುಂಟಾ? ಸ್ಟಾರ್ಟಿಂಗ್ ತುಫಾನ್ ಆಗ್ಲಿಲ್ಲ, ಮಳೆ ಸರಿ ಇಲ್ಲ. ಹಾ, ಕರೆಕ್ಟ್ ಕರಾವಳ ಸೈಡ್ ಅಲ್ಲಿ ಬೇರೆ ಕಡೆ ಎಲ್ಲ ಮಳೆ ಬಂದಿದೆ. ಈಗ ಮಹಾರಾಷ್ಟ್ರ ಮಳೆ ಫುಲ್ ಮಳೆ ಬಂದ ಪ್ರವಾಹ ಎಲ್ಲ ಆಯ್ತು. ಎಷ್ಟೋ ಜನ ಸತ್ತು ಮಳೆಗೆ ಮಹಾರಾಷ್ಟ್ರದಲ್ಲಿ. ಈಗ ಕರಾವಳ ಸೈಡ್ಗೆ ಈ ವರ್ಷ ಮಳೆ ಬಳಿ ಕಮ್ಮಿ. ಅದರಿಂದಾಗಿ ಕರಾವಳಿ ಸೈಡ್ಗೆ ಈ ವರ್ಷ ಮಳೆ ಕಮ್ಮಿ. ನಮ್ಗೆ ಇದು ಸೀನೀರು ಹೊರಗೆ ಹೋದ್ರೆ ಚಟ್ಲಿ ಬರುತ್ತೆ. ಸೀನಿ ಹೊರಗೆ ಇದು ಸೀನೀರು ಒಳಗೆ ಹೋದ್ರೆ ನಮ್ಗೆ ಚಟ್ಲಿ ಎಲ್ಲ ಬರುತ್ತೆ. ಈ ಸಲ ಇಲ್ಲ, ಹೋಗ್ಲಿಲ್ಲ, ಬಂದಿಲ್ಲ. ಮೊನ್ನೆ ಒಂದಿತ್ತು ಒಂದು 400 ಕೆಜಿ 500 ಕೆಜಿ ಸಿಕ್ಕಿದವರೆಗಿತ್ತು. ಎಲ್ರಿಗಿಲ್ಲ, ಕೆಲವರು ಸಿಕ್ಕಿದೆ ಅಷ್ಟೇ. ಹೌದು, ಎಷ್ಟು ದೋಣಿ ಇತ್ತು, ಸುಮಾರು ದೋಣಿ ಇತ್ತು. ಒಟ್ಟು ಎಷ್ಟು ದೋಣಿ ಉಂಟು ಸರ್ ಈಗ ಮಳೆಗಾಲದಲ್ಲಿ ಹೋಗುವ? 300-400 ಮೇಲೆ ಇತ್ತು. ಅಷ್ಟುಂಟಲ್ಲ? ಮೇಲೆ ಇತ್ತು. ಆದ್ರೆ ಹೋಗ್ಲಿಲ್ಲ ಯಾರು ಅಷ್ಟೊಂದ್ ಜನ. ಸರ್ ಖಾಲಿ ಬರುತ್ತೆ ಮೀನ್ ಸಿಗದೆ. ಮತ್ತೆ ಒಬ್ಬ ಸಾಹುಕಾರನಿಗೆ 23 ಬೋಟ್ ಇತ್ತು. ಅಷ್ಟುಂಟಾ? ಒಬ್ಬನಿಗೆ 23 ಬೋಟ್ ಇತ್ತು. ಈ ಬೋಟಿಗೆ ಸಟ್ ಮಾಡುವಾಗ 1 ಕೋಟಿ ಮೇಲೆ ಆಗುತ್ತೆ. 23 ಬೋಟ್ ಇದೆ. 23 ಉಂಟು. ಆದ್ರೆ ಒಳ್ಳೆ ಹಣ ಮಾಡಿದಾರಾಗಿದ್ದಲ್ಲ. ಒಂದು ಬೋಟ್ ಇದಾಗುತ್ತೆ, ಟರ್ನರ್ ಆಗುತ್ತೆ. ಟರ್ನರ್ ಆಗುತ್ತೆ. 23 ಒಂದು ಬೋಟ್ 23 ಬೋಟ್ ಒಂದೇ ದಿನ ಬರುದಿಲ್ಲ, ಒಂದು ಬೇರೆ ಬೇರೆ ಬರ್ತದೆ. ಬೇರೆ ದಿನ ಬರುತ್ತೆ. ಹಾ, ಅದು ಒಂದು ಅಷ್ಟೇ, ಇನ್ನೊಂದು ಬೋಟ್ ಲಾಭ ಆಗ್ತದಲ್ಲ. ಮೀನ್ ಅದೇ ಐಸ್ ಕಾಲದ ಮೇಲೆ ಬರಬೇಕು, ಒಳಗೆ ಬರ್ಬೇಕು. ಬರ್ಲೇಬೇಕು. ಐಸ್ ಕೆಪಾಸಿಟಿ ಡೀಸೆಲ್ ನೋಡುದಿಲ್ಲ. ಇಲ್ಲ ಮೀನ್ ಆಗುತ್ತಲ್ಲ, ಐಸ್ ಕಾಲದ ಒಳಗೆ ಬರುದೇ. ಹಾ ಹಾ ಹಾ. 3 ದಿವಸದ ಬರ್ತಾರೆ. ಮೀನ್ ಹಾಳಾಗ್ತಿಲ್ಲ. ಐಸ್ ಇದ್ರೆ ಮೀನ್ ಸೇವ್ ಮಾಡ್ಬೇಕಲ್ಲ. ನಿಮ್ಮ ಹೆಸರು? ಪ್ರಕಾಶ್ ಪಡುಕರೆ. ಪ್ರಕಾಶ್ ಪಡುಕರೆ. ಇವರು ಮೋದಿ ದೊಡ್ಡ ಪಡುಕೆರೆ ದೊಡ್ಡ ಪ್ರಕಾಶ್ ಗ್ರೇಟ್ ಫ್ಯಾನ್ ಅಲ್ಲ, ಯಾರು ಸರ್? ಗ್ರೇಟ್ ಫ್ಯಾನ್ ಎಲ್ಲ ಎಲ್ಲರದ ಅಭಿಮಾನ. ಭಜನೆ ಪಾಶ್ ಭಜನೆ ಇಲ್ಲ ಎಲ್ಲಿ? ಪಡುಕೆರೆಯಲ್ಲಿ ಯಾವ ಭಜನೆ ಮಂಡಳಿ? ಬಾಲಾಂಜನೆ ಪೂಜಾರಿ ಬಂದಿದ್ದಾರೆ, ಭಜನೆ ಮಾಡಿದೆ. ಕೇಳಿ ಅವ್ರ ಹತ್ರ. ಒಂದು ಭಜನೆ ಬಾಲಾಂಜನೆ ಪೂಜಾವ ಹೇಳ್ಬೇಕು ಭಜನೆ. ಹೇಳಿ ಹೇಳಿ ಹೇಳಿ. ನೋಡಿ, ಇವರು ಭಜನೆಯಲ್ಲಿ ಟಾಪ್ ಇದ್ದಾರೆ. ಹೇಳಿ ಸರ್, ಒಂದು ಭಜನೆ ಇರ್ಲಿ, ಅದೊಂದು ಟ್ಯಾಲೆಂಟ್. ಮಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯಸು ಸರ್ವದ ನಮಿಸುವೆ ದೇವ ಗಣಪತಿ ಸನ್ಮಹಾದೇವ ಗಣಪತಿ. ಕರಿಮುಗಿಲ ಬಾನಿನಲ್ಲಿ ಮಿಂಚೆರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಮುನಿಸುತ್ತರವಿ ಮುಗುದೇ ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ಮುನಿಸುತ್ತರವಿ ಮುಗುದೇ ಹಿತವಾಗಿ ನಗಲು ಬಾರದೆ. ಒಳ್ಳೆ ಹೇಳಿದ್ರಿ, ಚಂದ ಹೇಳಿದಾರೆ ನೋಡಿ. ಭಾವಗೀತೆ ಆದ್ರೂ ಹೇಳ್ತಾರೆ, ಭಕ್ತಿ ಗೀತೆ ಆದ್ರೂ ಹೇಳ್ತಾರೆ, ಎಲ್ಲದಕ್ಕೂ ಸೈ ಅಂತ ಅಲ್ವಾ ಸರ್? ನೋಡಿ, ಒಂದ್ ಸೆಕೆಂಡ್ ಹೇಗೆ ಮಾಡಿ ಚಂದ ಮಾಡಿ ಹೇಳಿದ್ರು. ಈಗ ಮಾರ್ಕೆಟ್ ಒಳಗೆ ನೋಡಿ ಯಾರಿಲ್ಲ ಇಲ್ಲಿ, ಯಾಕಂತಂದ್ರೆ ಈಗ ಮಳೆಗಾಲದಲ್ಲಿ ಮಾರ್ಕೆಟ್ ಒಳಗೆ ಕುತ್ಕೊಳ್ಳೋದಿಲ್ಲ, ಎಲ್ಲಿ ಆಪ್ಷನ್ ಆಗುತ್ತೆ ಅಲ್ಲೇ ಬಂದು ಕುತ್ಕೊಂಡಿರ್ತಾರೆ ಹೆಂಗಸರೆಲ್ಲ. ಅಲ್ಲಿ ಮತ್ತೆ ಸ್ವಲ್ಪ ಕಮ್ಮಿ ರೇಟ್ ಸಿಕ್ಕಿದಂತ ಅವ್ರನ್ನ ಹಿಡ್ಕೊಳಕ್ ಆಗಲ್ಲ. ಆತರ ನಂದು ಅಂತೇಳಿ ಪುಡಿ ಮೀನು ಯಾಕಂದ್ರೆ ಎಕ್ಸ್ಪೋರ್ಟ್ ಆಗುದಿಲ್ಲ ನೋಡಿ, ಇಲ್ಲೇ ಇವ್ರಿಗೆ ಸೇಲ್ ಆಗುತ್ತೆ. ಖುಷಿ ಆಗುತ್ತೆ. ಒಂದು ಖುಷಿ ಆಗಿರೋದಂದ್ರೆ ಮಳೆಗಾಲದಲ್ಲಿ ಮಾತ್ರ ನಮ್ಮ ಹೆಂಗಸರು ಯಾಕಂದ್ರೆ ಮೀನು ಕಮ್ಮಿ ಸಿಗುತ್ತಲ್ಲ. ಬನ್ನಿ ತೋರಿಸ್ತೀನಿ ನಾವು ಹೇಗಿರ್ತಾರಂತೆ ನಿಮ್ಗೆ ಅಲ್ಲಿ. ನೋಡಿ, ಜಾಗ ಕಾಣ್ತದೆ ನೋಡಿ, ಇದು ಮಳೆಗಾಲದಾಗ ಮೀನು ಆಕ್ಷನ್ ಆಗುವಂತದ್ದು. ನೋಡಿ, ಈಗ ಆಕ್ಷನ್ ಆಗಿ ತೋರಿಸ್ತೀನಿ ನೋಡಿ ನಿಮ್ಗೆ. ಇದು ನೋಡಿ 2100 2200 ಆಯ್ತು. ಈಗ 200 ಫೈನಲ್ ಆಗ್ಲಿಲ್ಲ. ಏನು ಮೀನು ಎಂತ ಮೀನು?
ಏರಿ ಎಷ್ಟು ತಕೊಂಡ್ರಿ ನೀವು? 1600 ನೋಡಿ, ಇಲ್ಲಿ ಏರಿ ಮೀನ್ ಅಂತ ಇದೆ 1600. ಇದು ನದಿ ಮೀನೇನಲ್ಲ? ಸಮುದ್ರ ಇದೆ. ಇಲ್ಲಿ ನೋಡಿ ಇದು ನದಿ ಏಡಿ ಇದೆ, ಕೆಲ ಕಾಲಿದೆ ಅಲ್ಲ? ಎಷ್ಟು ದಿಕ್ಕಿಗೆ? ಸಣ್ಣ ಸಣ್ಣದಲ್ಲ? ಬರ್ದಿಲ್ವಾ? ನೋಡಿ ಇಲ್ಲಿ ಇದು ಜೀವದ ಏಡಿ ಇದ್ದಾವೆ. ಇದು ಇದು 100 ರೂಪಾಯಿ ಅಷ್ಟೇ ನೋಡಿ. ದೊಡ್ಡ ದೊಡ್ಡ ರೇಟ್ ಕೆಜಿಗೆ 300 ಆಯ್ತಂತೆ. ಸಣ್ಣದಾದಕ್ಕೆ ಹೋಗಿದ್ದು 100 ರೂಪಾಯಿ ನೋಡಿ. 100 ರೂಪಾಯಿ ಏಡಿ. ಇದು ನೋಡಿ, ಇದು ಪುಡಿ ಮೀನ್ ಅಂದ್ರೆ ಪಾನ್ಸ್ ಎಲ್ಲ ಮಿಕ್ಸ್ ಇರ್ತದೆ ಇದರಲ್ಲಿ. ನೋಡಿ ಇಲ್ಲಿ ಹಾಕಿದ್ದಾರೆ. ಇದನ್ನ ಈಗ ತಕೊಂಡಾಗ ಹೇಗೆ ತಕೊಳ್ತಾರೆ ಅಂತ ಹೇಳಿ ತಕೊಂಡು ಇದನ್ನೆಲ್ಲ ಪಾಲ್ ಮಾಡ್ತಾರೆ. ಒಂದೊಂದು ಪಾಲ್ ತಕೋತಾರೆ. ಒಂದು ಪಾಲಿಗೆ ಎಷ್ಟು ತಕೊಂಡಿದ್ದೀರಿ ಈಗ? 200 ರೂಪಾಯಾ? ನೋಡಿ, ತುಂಬಾ ಮೀನ್ ಇದೆ 200 ರೂಪಾಯಿಗೆ. ಇದು ಫ್ರೆಶ್ ಮೀನು. ಇಲ್ಲಿ ನೋಡಿ, ನೀವು ಎಷ್ಟು ತಕೊಂಡು ಸರ್ ಇದೀಗ? 1200 ತಕೊಂಡ್ರು ನೋಡಿ. ದೊಡ್ಡದೊಂದು ಇದು ಲಾಬ್ಸ್ಟರ್. ಇದಕ್ಕೆ ಲಾಬ್ಸ್ಟರ್ ಹೇಳ್ತಾರೆ. ಲಾಬ್ಸ್ಟರ್ ಅಲ್ಲ ಅಂತ ಇದು ನೋಡಿ, ಲಾಬ್ಸ್ಟರ್ ದೊಡ್ಡದಿದೆ. ಇದು ಮನೆಗಂದ್ರೆ ಹೇಗೆ ಇಡ್ತಾರೆ? ಇದು ಬಲೆಯಲ್ಲಿ ಹಿಡಿಯುದಾ? ಬಲೆಯಲ್ಲಿ ಹಿಡಿಯುದು. ತಕೊಳ್ಳಿ. ಸಣ್ಣ ಬುಟ್ಟಿ ದೊಡ್ಡ ಬಟ್ಟೆ ಬಂದಿದ್ದ? ಸಣ್ಣ ಬುಟ್ಟಿಗ? ಬಾಲ ನೋಡಿ, ಬಾಲ ಫುಲ್ ಬಿಡಿಸಿ ಬಿಟ್ಟಿದ್ದಾರೆ. ಅದು ಎಷ್ಟು ಚಂದ ಕಾಣ್ತದೆ ನೋಡಿ. ಆಂಟಿ ಎಷ್ಟಂತ ಇದು? ಇದು 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 ಪುಡಿ ಮೀನ್ ಮಿಕ್ಸ್ ಅಲ್ಲ? ಇದೆಲ್ಲ ಒಂದು ಶಾರ್ಕ್ ಇದೆ ಅಲ್ಲ? ಇದೆಲ್ಲ ಮಿಕ್ಸ್ ಒಟ್ಟಿಗಿದೆ ಅಲ್ಲ? ನಾಳೆ ಬೇರೆ ಇದೊಂದು ಬೇರೆನಾ? ರೇಟ್ ಇರೋದು ಇದೊಂದೇ? ಇದೊಂದು 1200. ಏಟಂಟಿ? ಎಷ್ಟಂಟಿ? ಎಷ್ಟು ಹೇಳಿ? ನಮ್ಮ ಈಗ ತಗೊಂಡ ಹಬ್ಬ ಜಾಸ್ತಿ ಆಯ್ತಂಟಿ ನೋಡಿ. ಈಗ ಮೀನ್ ತುಂಬಾ ಫ್ರೆಶ್ ಮೀನ್ ಇವ್ರು ಮಾಡ್ತಿರುವಂತದ್ದು. ಇದು ಏನು ಬಾಕ್ಸ್ ಮೀನ್ ಕಾಣಲ್ಲ, ಈಗ ಜೋಡಿ ಬಂದ ಅಷ್ಟೇ ಮೀನು. ಇದು ನೋಡಿ, ಎಲ್ಲ ಜೀವ ಇದಾವೆ. ಇದಕ್ಕೆ 250. ಫೈನಲ್ 200 ರೂಪಾಯಿ ಅಂತ ನೋಡಿ. ಎಷ್ಟಿದೆ ನೋಡಿ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಇಷ್ಟು ಫ್ರೆಶ್ ಆಗಿ ಇಷ್ಟು ಮೀನ್ ಸಿಗಲ್ಲ. ನಿಮ್ಗೆ ಮಳೆಗಾಲ ಮೀನ್ ಬೇಕಾ? ಸೀದಾ ಮಲ್ಪೆಗೆ ಬನ್ನಿ, ಮಲ್ಪೆ ಮೀನ್ ತಕೊಳ್ಳಿ. ಎಲ್ಲ 200 ನೋಡಿ. ಇಲ್ಲಿ ಒಬ್ರು ಇದ್ದಾರೆ 200 ಮೀನ್ ತಗೊಂಡು. ಎಲ್ಲಿ ಯಾವ ಊರಕ್ಕೆ ನೀವು? ಶಿರ್ಸಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಮೀನ್ ಮಾಡಿ? 20 ವರ್ಷ ಆಯ್ತಾ? ಇಲ್ಲೇ ಇದೇ ಮೀನ್ ಕೆಲಸ ಮಾಡ್ತಿದ್ದೀರಾ? ಇದು 100 ರೂಪಾಯಿ. ಎಷ್ಟು ಹೇಳಿದ್ರ? 200. ಫ್ರೆಶ್ ಮೀನ್ ಅಲ್ಲ ನೋಡಿ. ಇದೆಲ್ಲ ಒಂದು ಇದು ಒಟ್ಟಿಗೆ ಒಂದು ಕೊಂತಿ ಮೀನ್ಸ್ ಇದೆ ನೋಡಿ. ರೂಪಾಯಿ ಫೈನಲ್. ಅಜ್ಜಿ ಮುಂದೇತು ಅಜ್ಜಲ್ಲ ಆಂಟಿ ಎಷ್ಟು? 100 ರೂಪಾಯಿ ಮೀನ್ ಅಷ್ಟು ನಮ್ಗೆ. ಇಲ್ಲಿ ನೋಡಿ, ಇದು 100 ರೂಪಾಯಿಗೆ ಇಲ್ಲಿ ಪಾಲು. ಇದು 100 ರೂಪಾಯಿ ಪಾಲು. ಈಗ ನೋಡಿ, ಎಲ್ಲಾ ಕಡೆ ಸಿಗುದು ನಿಮ್ಗೆ. ಇದು ಪ್ರಾನ್ಸ್ ಮತ್ತೆ ಇದು ಮಿಕ್ಸ್ ಮೀನ್ಗಳು ಜಾಸ್ತಿ ಸಿಗುದು ಈ ಟೈಮ್ ಅಲ್ಲಿ. ಅದ್ ಮತ್ತೆ ಎಲ್ಲ ಮಿಕ್ಸ್ ಮೀನ್ ಇದ್ರಲ್ಲಿ. ಇಲ್ಲಿ ನೋಡಿ, ಎಲ್ಲ ಮಿಕ್ಸ್ ಮೀನ್ ಇದೆ ಇದ್ರಲ್ಲಿ. ಕಲ್ಲಗೋರ ಎಲ್ಲ ಮಿಕ್ಸ್ ಮೀನ್. ಇದೆಷ್ಟು ಎಷ್ಟು ಉಂಟು ಇದಕ್ಕೆ? ಇದು ಇಲ್ಲಿ ನನ್ನ ಫೇವ್ರೇಟ್ ಆಂಟಿ ಇವರು ಇಲ್ಲಿ ಬಂದಾಗೆಲ್ಲ. ಅಲ್ಲ ಏತನ್ನಿ ರೆಡ್ ಬಂದು ಬೇಗ ಏನು 400. ಇದು ಬೇಗ ಹೇಳಿ 200. ಇದು ಹೇಳಿ ಬೇಗ ಹೇಳಿ. ಅದು ಇದು ಒಂದು ಜೀವತೆ ಒಂದು ಏನಕ್ಕೆ ಯೂಸ್ ಮಾಡ್ತಾರೆ? ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಜಾಸ್ತಿ ತಿನ್ಲಿಕ್ಕೆ? ಇದು ಬಾಣಂತಿಗೆ ಯೂಸ್ ಮಾಡ್ತಾರಲ್ವಾ? ಬಾಣಂತಿಗೆ. ಇದು ನೋಡಿ, ಇದು ಬಾಣಂತಿಗೆ ಯೂಸ್ ಮಾಡ್ತಾರೆ. ಇದು ಜೀವ ಇದೆ, ಇದು ಸಾಯೋದಿಲ್ಲ. ಇದು ಸಾಧಾರಣ ಮಟ್ಟಿಗೆ 3-4 ದಿನ ಜೀವ ಇರುತ್ತೆ ಈ ಮೀನು. ಇದಿಷ್ಟು ಎಲ್ಲ ಎಷ್ಟಂಟು? ಇದು 500. ಇದರಲ್ಲಿ ಎಲ್ಲ ಮೀನಿದೆ, ಯಾವ್ದು ಮೀನು ಇಲ್ಲ ಅಂತಿಲ್ಲ ನೋಡಿ. ಇದು ಇದೆಂತ ಮೀನು? ಇದೆಷ್ಟು ಇದು ಮೀನಿಗೆ? 300 ಅಂತೆ ನೋಡಿ. ಇದು 300. ಇದೆಂತ ಮೀನು? ಇದು ಇಲ್ಲಿ ಏನೊಂದು ಮೀನಿದೆ, ನಂಗೆ ಗೊತ್ತಿಲ್ಲ ನೋಡಿ. ಜೀವ ಇದೆ ನೋಡಿ. ಬೆಳಿಗ್ಗೆ ಸ್ವಲ್ಪ ಬುತಾಯಿ ಬೈಗೆ ಮೀನು ಬೆಳಿಗ್ಗೆ ಸ್ವಲ್ಪ ಬಂದಿದೆ ಅಂತ, ಹಾಗಾಗಿ ಕೆಲವರ ಹತ್ರ ಬೈಗೆ ಇದೆ ನೋಡಿ. ಇದು ಸ್ವಲ್ಪ ಇದು ಕಾಸ್ಟ್ಲಿ ಮೀನು ಬೈಗೆ, ಯಾಕಂದ್ರೆ ಮೀನು ಬೈಗೆ ಇಲ್ಲ ಈ ಸಲ ಅಷ್ಟು. ಹೋದ ಸಲ ಆದ ಮಳೆಗಾಲಕ್ಕೆ ಫುಲ್ ಬೈಗೆ ಆಗಿತ್ತು ನೋಡಿ. ಅಕ್ಕ ಇದೆಷ್ಟು ಬೈಗೆ? ಇದಿಷ್ಟು 200 ರೂಪಾಯಿ ಬೈಗೆ.
ಯಾಕಂದ್ರೆ ಕಮ್ಮಿ ಇದೆ ಬೈಗೆಯಲ್ಲಿ. ಇದು 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 ಎಂತ ಮೀನು ಇದು? ಕೆಂಬೇರಿ ಮಿಕ್ಸ್ ಉಂಟಲ್ಲ ಅದ್ರಲ್ಲೆಲ್ಲ. ಇದು ಇದು ಕೊಡ್ಡ ಇದೆ. ಒಂದಕ್ಕೆ ಎಷ್ಟು ಇದಕ್ಕೆ? ಒಂದಕ್ಕೆ 600. ಇದೆಲ್ಲ ಬೇರೆ ಬೇರೆ ಮೀನು ಎಲ್ಲ ಮಿಕ್ಸ್ ಆಗಿ ಎಷ್ಟು ಕೊಡ್ತೀರಾ? 1500. ಇದು ಇದು ನೋಡಿ, ಇದರಲ್ಲಿ 2 ಮೀನು ಇದೆ. ಒಂದು ಬಯ್ಯ ಮೀನ್ ಮತ್ತೆ ಕಂಡಿಗೆ. ಹೀಗೆ ಜಾಸ್ತಿ ರೇಟ್. ಇದೆಲ್ಲ ಒಳ್ಳೆ ಮೀನು ಇರ್ತದೆ ನೋಡಿ. ಈ ಮಲ್ಪೆಗೆ ಇಲ್ಲಿ ಬಂದಾಗ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಕುತ್ಕೊಂಡಿದ್ದಾರೆ. ಇವ್ರದ್ದೆಲ್ಲ ಒಳ್ಳೆ ಮೀನು, ಎಲ್ಲ ಒಳ್ಳೆ ಮೀನು. ಅದು ಫ್ರೆಶ್ ಇದೆ. ಬೈಗೆ ಇನ್ನೊಂದು ಬೈಗೆ ಇದೆ ನೋಡಿ. ಬೈಗೆಯಲ್ಲಿ ಇಷ್ಟರಲ್ಲಿ ಬೈಗೆ ಸ್ವಲ್ಪ ಕಮ್ಮಿ ಇವಾಗ. ಇದು ಫ್ರೆಶ್ ನೋಡಿ, ನಂಗೆ ಫ್ರೆಶ್ ಇದೆ ಇಲ್ಲಿ. ಬೈಗೆ ಹೆಂಗ್ ಕೊಡ್ತಿದ್ದೀರಾ? ಬೈಗೆ 200 ರೂಪಾಯಿ ಕೆಜಿಗ? ಹಾ, ಇದು ಫ್ರೆಶ್. ಇದರಲ್ಲಿ ನೋಡಿ ತೊರಕೆಯಲ್ಲಿ 2 ತರ ಇದೆ. ಇಲ್ಲಿ ಇದೊಂದು ತೊರಕೆ ಈ ತರ ಇದೆ. ಇದು ತೊರಕೆ, ಇದು ಒಳ್ಳೆ ತೊರಕೆ. ಇದು ಬೇರೆ ತೊರಕೆ. ಇದ್ರಲ್ಲಿ 2 ತರ ಇದೆ.